ಜಾತಿ ಗಣತಿ ವರದಿ ಬಗ್ಗೆ ನಿಖಿಲ್ ಕುಮಾರಸ್ವಾಮಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕಾಟಾಚಾರಕ್ಕೆ ಜಾತಿ ಗಣತಿಯನ್ನು ನಡೆಸಿದೆ. ಸಿದ್ದರಾಮಯ್ಯ ಇನ್ನು 3 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿಯೋಕೆ ಸಮೀಕ್ಷೆಯ ವರದಿಯನ್ನು ರಿಲೀಸ್ ಮಾಡಿದ್ದಾರೆ ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಏನು ಹೇಳಿದ್ರು ಬನ್ನಿ ನೋಡೋಣ. ಸಿದ್ದರಾಮಯ್ಯ ಅವರೇ, ನೀವು ಯಾವ ರೀತಿ ಉಳ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದೀರಾ ಅಂತಕ್ಕಂಥದ್ದನ್ನ ನಿಮಗೆ ನಾವು ಬಿಡ್ತೇವೆ. ನಿಮ್ಮ ನವದೆಹಲಿಯ ಡಮ್ಮಿ ಹೈಕಮಾಂಡ್ ಏನಿದೆ, ನೀವು ಹೋಗಿ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ. ಇನ್ನ 3 ವರ್ಷ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದುವರಿಲಿಕ್ಕೋ ಅಥವಾ ಇನ್ಯಾತಕ್ಕೋಸ್ಕರ ಇದನ್ನ ಮುನ್ನೆಲೆಗೆ ತಗೊಂಡ್ ಬಂದ್ರಿ ಅಂತಕ್ಕಂಥ ಯಕ್ಷ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತಾ ಇದೆ. ಮಾತೆತ್ತಿದ್ರೆ ನಾನು ಸಮಾಜವಾದಿ ಅಂತೀರಿ, ಮಾತೆತ್ತಿದ್ರೆ ನಾನು ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿ ಎತ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀರಿ. ಕಾಂತರಾಜುರವರ ಒಂದು ಮುಂದಾಳತ್ವದಲ್ಲಿ ಈ ವರದಿ, ಈ ಒಂದು ಸರ್ವೆ ಪ್ರಕ್ರಿಯೆ ಪ್ರಾರಂಭ ಏನಾಯಿತು, ಅವರೇ ಸ್ವತಃ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬಹುದು. ಬಹುಶಃ ಈ ಒಂದು ಪ್ರಕ್ರಿಯೆಯಲ್ಲಿ ಸರ್ಕಾರದ ನೌಕರರು, ಸರ್ಕಾರದ ಶಿಕ್ಷಕರು ಇವರನ್ನೇ ಒಂದು ಮೂಲವಾಗಿ ಈ ಒಂದು ಸರ್ವೆ ಮೂಲಕ ಒಂದು ಪ್ರಕ್ರಿಯೆಯಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು. ಆದರೆ ಇವ್ರಿಗೆ ಯಾವ ರೀತಿ ನೀವು ತರಬೇತಿಯನ್ನು ಕೊಟ್ಟಿದ್ದೀರಿ, ಈ 54 ಪ್ಯಾರಾಮೀಟರ್ಗಳನ್ನ ಅದು ಸೂಕ್ತವಾದಂಥ ನಮಗೆ ಸರಿಯಾದಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ತಕ್ಕಂಥದ್ದಕ್ಕೆ ಯಾವ ರೀತಿ ನೀವು ಇವರನ್ನ ಟ್ರೈನಿಂಗ್ ಮಾಡಿದ್ದೀರಿ, ನೀವು ಇವರನ್ನ ಸ್ಕಿಲ್ಡ್ ಮ್ಯಾನ್ ಪವರ್ ಆಗಿ ಯೂಸ್ ಮಾಡಿದ್ದೀರಾ, ಅಥವಾ ಸುಮ್ಮನೆ ಕಾಟಾಚಾರಕ್ಕೆ ಯಾವುದೋ ಒಂದು 4 ಮನೆಗೆ ಹೋಗೋದು, 54 ಪ್ಯಾರಾಮೀಟರ್ ಒಂದು 4-5 ಪ್ಯಾರಾಮೀಟರ್ಗಳನ್ನ ಟಿಕ್ ಆಫ್ ಮಾಡೋದು, ಇನ್ನು ಮಿಕ್ಕಂತ ಪ್ಯಾರಾಮೀಟರ್ಗಳಿಗೆ ಮನಸ್ಸು ಇಚ್ಛೆ ಅಂತೆ ಯಾವ ರೀತಿ ನೀವು ಟಿಕ್ ಮಾಡ್ಕೊಳ್ಬೇಕಾ, ಇಂಟು ಮಾಡ್ಕೊಳ್ಬೇಕಾ, ಅದು ಮಾಡ್ಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು ನಾವು ಹೇಳ್ತಾ ಇಲ್ಲ. ಇದು